ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ನೋಡಿ, ನೀವು ಯಾರಾದರೂ ಮಕ್ಕಳ ಜೊತೆ ಕ್ಯಾಂಪಿಂಗ್ ಮಾಡಬೇಕು ಅಂತ ಇರೋರು ಡೈರೆಕ್ಟಾಗಿ ಕ್ಯಾಂಪಿಂಗ್ ಸ್ಪಾಟ್ಗೆ ಹೋಗೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಟೆರಸ್ ಮೇಲೆ ಅಥವಾ ನಿಮ್ಮ ಊರ ಕಡೆ ಹೋದರೆ ಸೇಫ್ ಪ್ಲೇಸ್ ನೋಡಿ ಈ ರೀತಿ ಅವ್ರಿಗೆ ರೂಢಿ ಮಾಡಿಸ್ಬೇಕಾಗತ್ತೆ. ಸೊ ನೋಡಿ, ನಾವು ಇಲ್ಲಿ ಒಂದು ಟೆಂಟ್ ಹಾಕಿದ್ದೀವಿ, ಹಾಗೆ ಇದು ಟಾರ್ಪ್ ಕೂಡ ಹಾಕ್ಬಿಟ್ಟು ಅವ್ರಿಗೆ ಜಸ್ಟ್ ಕಂಫರ್ಟಬಲ್ ಫೀಲ್ ಮಾಡ್ತಾ ಇದ್ದೀವಿ. ಟೆಂಟ್ ಒಳಗಡೆ ಹೋಗೋದು ಬರೋದು ಅಥವಾ ಜಿಪ್ ಹಾಕೋದು. ಮಮ್ಮ ಜಿಪ್ ಹಾಕು, ಕ್ಯಾಂಪ್ ಜಿಪ್ ಹಾಕು. ಮಮ್ಮಿ ಕೊಡು, ಕುರ್ಕುರೆ ಮಮ್ಮಿ ಕೊಡು, ಮಮ್ಮಿ ಹಿಡ್ಕೊಳುತ್ತೆ. ಜಿಪ್ ಹಾಕು, ತಗೋ. ಇಲ್ಲಿ ಕೆಳಗಡೆ ಇದೆ ನೋಡು. ಹಾಕೋ, ಜಿಪ್ ಹಾಕೋ, ಕ್ಲೋಸ್ ಮಾಡೋ ಟೆಂಟು. ಹಾಗೆ ಗುಡ್ ಗುಡ್. ನೋಡಿ, ಈ ರೀತಿ ಅವ್ರಿಗೆ ಸ್ವಲ್ಪ ಎಲ್ಲ ಚಿಕ್ಕದ್ರಲ್ಲೇ ರೂಢಿ ಮಾಡಿದರೆ ಈಸಿ ಆಗುತ್ತೆ. ಓ, ಮಮ್ಮ ಹೆಲ್ಪ್ ಮಾಡಬೇಕಾ? ಹಾಕಿ. ಗುಡ್. ಇವಾಗ ಏನಾಯಿತು, ಕ್ಲೋಸ್ ಆಯ್ತಲ್ಲ ಬೇಬಿ. ನೋಡಿ, ನಮ್ಮ ಆರು ಇವಾಗ ಟೆಂಟ್ ಕ್ಲೋಸು ಓಪನ್ನು ಅದೆಲ್ಲ ಕಲ್ತ್ಕೊಂಡಿದ್ದಾಳೆ. ಓಪನ್ ಮಾಡು ಪಪ್ಪ, ಓಪನ್ ಮಾಡಿ, ಟೆಂಟ್ ಓಪನ್ ಮಾಡು. ಆಯಿತು, ಸಾಕು, ಕ್ಲೋಸ್ ಸಾಕು. ಓಪನ್ ತೆಗೀರಿ, ಟೆಂಟ್ ಓಪನ್ ಮಾಡಿ. ಓಪನ್ ಕ್ಲೋಸ್. ಓಕೆ, ಕ್ಲೋಸ್. ವಾವ್. ಆರುಗೆ ಕ್ಲಾಪ್ಸ್ ಮಾಡು. ವಾವ್, ಈ ಒಳ್ಳೆ ಕೆಲಸ. ಇವಾಗ ಓಪನ್ ಮಾಡು. ಓಪನ್. ಲೀನ್ ಆಗಬಾರ್ದು, ಅದ್ರ ಮೇಲೆ ವರ್ಕೊಂಡ್ರೆ ಬಿದ್ದೋಗುತ್ತೆ. ಹಂಗೆ. ಗುಡ್. ಚಿಪ್ಸ್ ಮಮ್ಮಿ ಕೈ ಕೊಡು ಫಸ್ಟು. ಮಮ್ಮಿ ಇಟ್ಕೊಂಡು ಓಪನ್ ಮಾಡಿ. ಇವಾಗ ಫುಲ್ ಓಪನ್ ಮಾಡು. ಹೇಳಿ ಸೈಲೆಂಟ್. ಗುಡ್ ಗರ್ಲ್. ಫುಲ್ ತೆಗೀರಿ ಟೆಂಟು. ಫುಲ್ ಓಪನ್ ಮಾಡು. ಆಮೇಲೆ ಚಿಪ್ಸು. ಇವಾಗ ಒಳಗಡೆ ಹೋಗಿ ಚಿಪ್ಸ್ ತಿನ್ನು. ಟೆಂಟ್ ಒಳಗಡೆ ಹೋಗಿ ಕೂತ್ಕೊಳ್ಳಿ. ದಾಟಬೇಕು, ಕಾಲು ಸಿಕ್ಕಾಕೊಳ್ಳುತ್ತೆ. ಇವನ ಹೋಗು, ತಂಗಿ ಜೊತೆ ಹೋಗು. ಹೋಗು. ನೀನು ಅಕ್ಕನಾ? ಓಕೆ, ಅಕ್ಕ ಜೊತೆ ಹೋಗಪ್ಪ. ಶಾನ್ವಿ ಅಕ್ಕ ನೀನು. ಹೋಗಿ ಕೂಚಳಿ. ಗುಡ್. ನೋಡಿ, ಈ ರೀತಿ ಎಲ್ಲ ಅವ್ರಿಗೆ ಏನಾಗುತ್ತೆ, ಕಂಫರ್ಟಬಲ್ ಆಗುತ್ತೆ. ಹಿಂಗೆಲ್ಲ ರೂಢಿ ಮಾಡಬೇಕು. ಸೊ ಹಾಗಾಗಿ ಮನೆ ಮುಂದೆನೆಲ್ಲ ಟೆಂಟ್ ಹಾಕಿ ಇದೊಂದು ಟಾರ್ಪಲ್ಲೆಲ್ಲ ಹಾಕಿ ಅವ್ರಿಗೆ ರೂಢಿ ಮಾಡ್ತಾಯಿದ್ದೀವಿ. ಏನಂದರೆ ಈ ರೀತಿ ರೂಢಿ ಮಾಡೋದ್ರಿಂದ ನೆಕ್ಸ್ಟ್ ನಾವು ಅವ್ರನ್ನೇನಾದ್ರು ಕರ್ಕೊಂಡು ಹೋಗಬೇಕು ಅಂತಿದ್ದಾಗ ಈಸಿ ಆಗುತ್ತೆ. ಇವಾಗೆಲ್ಲ ನಾವು ಕರ್ಕೊಂಡು ಹೋಗಲ್ಲ, ಅಮ್ಮ ಹತ್ರ ಬಿಟ್ಟು ಹೋಗ್ತೀವಿ. ಬಟ್ ಕೆಲವು ಸತಿ ಟ್ರೈ ಮಾಡಿದಾಗೆಲ್ಲ ತುಂಬ ಡಿಫಿಕಲ್ಟ್ ಆಯಿತು. ಹಂಗಾಗಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ, ಮನೆ ಮುಂದೆನೇ ಟೆಂಟು. ಈ ರೀತಿ ಇಲ್ಲಿ ತೋಟದೊಳಗಡೆನೂ ಹಾಕ್ಬೋದು, ಎಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಎಲ್ಲ ಲಾಸ್ಟ್ ಟೈಮ್ ಹಳ ಓಡಿಸಿದ್ದೀವಿ, ಮತ್ತೆಲ್ಲ ಹಳ ಬಂದಿದೆ. ಓಕೆ. ಸೊ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಬೇಸಿಕ್ಕಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಕ್ಯಾಂಪಿಂಗ್ ಮಾಡಬೇಕು ಅಂತೆಲ್ಲ ನಿಮಗೂ ಕೆಲವರಿಗೆಲ್ಲ ಆಸೆ ಇರುತ್ತೆ. ಸೊ ಈ ರೀತಿ ಅವ್ರಿಗೆ ಎಲ್ಲ ಹೇಳ್ಕೊಟ್ಟು, ಯಾಕಂದರೆ ನೈಟ್ ಹೊತ್ತೆಲ್ಲ ತುಂಬ ಕಷ್ಟ ಆಗುತ್ತೆ, ಹಿಂಗೆಲ್ಲ ಕ್ಯಾಂಪ್ ಮಾಡಿಲ್ಲ ಹೇಳ್ಕೊಟ್ರೆ ಈಸಿ ಆಗುತ್ತೆ. ಸೊ ಇಲ್ಲಿ ನೆನ್ನೆ ಕ್ಯಾಂಪ್ ಮಾಡಿ ಬಂದಿದ್ದೆಲ್ಲ ಸ್ವಲ್ಪ ಎಲ್ಲ ಒದ್ದೆ ಆಗಿತ್ತು, ಅದೆಲ್ಲ ಒಣಗಲಿ ಅಂತ ಇಲ್ಲಿ ಹಾಕ್ಬಿಟ್ಟಿದ್ದೀನಿ. ಓ, ಏನು ಮಗನೇ ನಂಕ, ಯು ವಾಂಟ್ ಟು ಡೂ ಪೇಂಟಿಂಗಾ? ಕ್ಯಾಂಪಿಂಗ್ ಮಾಡಬೇಕಾ? ಏನಾಯ್ತು, ಎಳೆದ್ಲಾ? ಅಕ್ಕ ಎಳೆದ್ಲಂತೆ ನೋಡಿ. ಈ ಥರ ಸಿಂಪಲಾಗಿ ಹಿಂಗೆ ರೂಢಿ ಮಾಡಿಬಿಡಿ ಅಷ್ಟೇ. ರೂಢಿ ಮಾಡಿಬಿಟ್ರೆ ಎಂಥ ಚಾಲೆಂಜಿಂಗ್ ಪ್ಲೇಸ್ ಇದ್ರೂ ಕೂಡ ನೀವು ಕರ್ಕೊಂಡು ಹೋಗ್ಬೋದು. ಸುಮ್ಮನೆ ಜಸ್ಟ್ ಸಿಂಪಲ್ ವಿಡಿಯೋ, ನಿಮಗೆ ಎಜುಕೇಷನಲ್ ಆಗಿ ನೀವಾದರೂ ಪ್ರಾಕ್ಟೀಸ್ ಮಾಡೋದಾದ್ರೆ ಹೀಗೆ ಮನೆ ಮುಂದೆ ಈ ರೀತಿ ಮಾಡ್ಬೋದು, ಅಥವಾ ಮಕ್ಕಳಿಗೆ ರೂಢಿ ಮಾಡಬೇಕಂದ್ರೆ ಈ ರೀತಿ ಮಾಡ್ಬೋದು. ರೂಢಿ ಮಾಡಿದ್ರೆ ಈಸಿ ಆಗುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್. ನಮಸ್ಕಾರ. ಈಗ 2 ಬೇಬೀಸ್ ಕ್ಯಾಂಪಿಂಗಲ್ಲಿ ಜ್ಯೂಸ್ ಕುಡಿತಾರೆ. ಜ್ಯೂಸ್ ಬೇಕಾ? ಯಾರಿಗೆ ಬೇಕು ಜ್ಯೂಸ್? ಹ್ಯಾಂಡ್ ರೇಸ್ ಮಾಡಿ. ಹಿಂಗೆ ನಿಂಗೇನಾ? ನನ್ನ ಮಗಳು ಕೆಂಪಾಗ್ಬಿಟ್ಟಿದೆ ಬಿಸಿಲಿಗೆ. ಹಾಕೋರು ವೇಟ್ ಆಗಿ ಎತ್ಕೊಂಡ್ಬಿಟ್ರೋಳು. ವರ್ಷನ ಕುಡೀರಿ ಚೆನ್ನಾಗಿ. ಚೇಸ್ ಮಾಡಿ ಇಬ್ರು. ಚೇಸ್. ಕುಡಿಯಕ್ಕ ವರ್ಷಕ್ಕ. ಚೆನ್ನಾಗಿದ್ಯಾ? ಆರು ನಿಧಾನ ಎಡ್ಕೊಂತಾಳೆ ಕಾಲು. ಹೋಗಿ ಕೂಚಳಿ ಒಳಗಡೆ. ಅದು ಹುಳನಾ? ನಾ ಬರ್ತೀನಿ. ಅವಳು ಕಣ್ಣು ಮುಚ್ಚಾಗಿದೆ ಕಡೆ.
ಇಲ್ಲ ಡುಮ್ಮು. ವಾ, ಯಂಗೆಸ್ಟ್ ಕ್ಯಾಂಪರ್, ಯಂಗೆಸ್ಟ್. ಬೇಕಾ ಜ್ಯೂಸ್ ಬೇಕಾ? ಯಂಗೆಸ್ಟ್ ಕ್ಯಾಂಪರ್ ಆಫ್ ಕರ್ನಾಟಕ 2024. ಹಾಂ, ಹೇಳಿ. ಹಾಯ್, ಹಲೋ, ನಮಸ್ಕಾರ. ಹೇಳು, ನೀನು ಹೇಳು. ಹಾಯ್ ನಮಸ್ಕಾರ. ನಾವೇನು ಮಾಡ್ತಾ ಇದ್ದೀವಿ ಇವತ್ತು ಆರೋಹಿ? ನೀನು ಹೇಳು, ಏನು ಮಾಡ್ತಾ ಇದ್ದೀವಿ ನಾವು? ನಾವು ಕ್ಯಾಂಪಿಂಗ್ ಮಾಡ್ತಾ ಇದ್ದೀವಿ. ನಾವು ಕ್ಯಾಂಪಿಂಗ್ ಮಾಡ್ತೀವಿ. ಚಿಕ್ಕ ಮಕ್ಕಳು ಚಿಕ್ಕ ಡೇ ಕ್ಯಾಂಪಿಂಗ್ ಮಾಡಬೇಕು. ಕ್ಯಾಂಪಿಂಗ್ ಮಾಡಬೇಕು. ಅಲ್ಲಿ ಕ್ಯಾಮ್ರಾ ಡೇ ಕ್ಯಾಂಪಿಂಗ್ ಮಾಡಬೇಕು. ಮಾಡಬೇಕು. ರಾತ್ರಿ ಏನಾಗುತ್ತೆ? ಏನಾಗುತ್ತೆ ಹೇಳು, ರಾತ್ರಿ ಕ್ಯಾಂಪಿಂಗ್ ಮಾಡಿದಾಗ? ರಾತ್ರಿ ಹಾಂ, ಏನಾಗುತ್ತೆ? ಚಳಿ ಆಗುತ್ತಲ್ವಾ, ಅದಕ್ಕೆ ನಾವು ಡೇ ಕ್ಯಾಂಪಿಂಗ್ ಮಾಡ್ತೀವಿ. ನೀವು ಎಲ್ಲರಿಗೂ ಹೇಳು, ನೀವು ಕ್ಯಾಂಪಿಂಗ್ ಮಾಡಿ. ಹೇಳು ಹೇಳು, ಅಲ್ಲಿ ಹೇಳು. ಸರಿ, ಮಾತಾಡು. ಆವಾಗಲೇ ಹೇಳ್ದಲ್ಲ, ಅದೆಲ್ಲ ಹೇಳು. ನಮಸ್ಕಾರ ಎಂದು ಹೇಳು. ಹಾಯ್, ಹಲೋ, ನಮಸ್ಕಾರ ಹೇಳು. ಹೇಳಬೇಕಲ್ಲಿ, ಈಗ ಎಲ್ಲರೂ ನೋಡ್ತಾರೆ. ಹೇಳು ಹೇಳು ಹೇಳು. ನಮಸ್ಕಾರ. ಮಾಡ್ತೀವಿ ಅಕ್ಕ. ಹಾಂ, ಆಮೇಲೆ ಆಯು. ಆಮೇಲೆ 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 ಪುಟ್ಟನೆ. ಹಾಂ, ಆಮೇಲೆ ಆಮೇಲೆ ಇಮ್ಮ. ಹಾಂ, ಆಮೇಲೆ ತಾತ. ಎಲ್ಲ ಕ್ಯಾಂಪಿಂಗ್ ಮಾಡ್ತೀವಾ? ಆಮೇಲೆ ರಾತ್ರಿ ಏನಾಗುತ್ತೆ? ಚಳಿ ಆಗುತ್ತಾ? ಚಳಿ. ಹೌದಾ? ಅವಾಗ ಬ್ರಷೀಟ್ ಹಾಕೋತೀವಲ್ಲ, ಅಡುಗೆ ಮಾಡ್ತೀವಿ, ಮ್ಯಾಗಿ ಮಾಡ್ತೀವಿ. ಆಮೇಲೆ ಏನು ಮಾಡ್ತೀವಿ? ಹಾಕ್ಬೇಕು. ಹಾಂ, ಚೇರ್ ಹಾಕೋಣ. ನಡಿ ಒಳಗಡೆ. ಹೇಳು, ಅಲ್ಲಿ ಹೇಳು. ಇವಾಗ ನಾವು ಟೇಬಲ್ ಸೆಟಪ್ ಮಾಡ್ತೀವಿ. ಚಪಾತಿ ಮಾಡ್ತೀವಿ. ಇಮ್ಮ, ಹಿಂಗೆ ಹಾಕ್ಬೇಕು. ಓಪನ್ ಮಾಡು, ಜಿಪ್ ಓಪನ್ ಮಾಡಿ. ಹಾಯ್, ವೆಲ್ಕಮ್ ಇವಾನ. ಬನ್ನಿ, ಒಳಗಡೆ ಬನ್ನಿ. ಅಲ್ಲಿ ಕೂಚೋಡಿ, ಅಲ್ಲಿ 6 ಪಕ್ಕ ಕೂಚೋಡಿ. ಒಂದು ಚೇರು, ಇದು ಟೇಬಲ್ಲು. ಇವನಿಗೆ ಚೇರ್ ಹಾಕೊಡ್ಲಾ? ಚೇರಲ್ಲಿ ಕೂಚೊಂತೀಯ ಇವನ? ನಾನು 6 ಎಲ್ಲ ಸೆಟಪ್ ಮಾಡೋಣ. ಇಲ್ಲಿ ಕೂಚೋ, ನಾನು 6 ಸೆಟಪ್ ಮಾಡ್ತೀವಿ. ಕೂಚೊಂತೀಯಾ? ನೀನು ಬಾ ಮಗನೇ, ಇದೆಲ್ಲ ಹೆಲ್ಪ್ ಮಾಡು ಪಪ್ಪಗೆ. 6 ಬಾ, ತಗೋ. ಇದು 6 ಚೇರ್. ಬಾ, ಇಲ್ಲಿ ಕೊಡ್ತೀನಿ, 6 ಚೇರ್ ಕೊಡ್ತೀನಿ. ಬಾ. ಇಲ್ಲಿ ಒಳಗಡೆ. ಹಾಂ, ಓಕೆ, ಇದು ಆಯ್ತಲ್ಲ. ಈಗ ಇದು ಹಾಕೋದು. ಕೈ ಎತ್ತಿ. ಇಲ್ಲಿ ಹಾಕಿ, ಇಲ್ಲಿ ಹಾಕಿ. ಇದು ಇದಕ್ಕೆ ಹಾಕಿ. ಸೊ ನಾವೇನು ಮಾಡಿದ್ದೀವಿ ಅಂದರೆ, ಇದ್ರ ಮೇಲ್ಗಡೆ ಇನ್ನೊಂದು ರೇನ್ ಕವರ್ ಬರುತ್ತೆ. ಬಿಸಿಲಲ್ವಾ, ಅದು ಹಾಕ್ಬಿಟ್ರೆ ಒಳಗಡೆ ಗಾಳಿ ಆಡೋಲ್ಲ. ಹಾಗಾಗಿ ನೋಡಿ, ಇಲ್ಲೂ ಓಪನ್ ಬಿಟ್ಟು ಮಕ್ಕಳಿರುವಾಗ ವೆಂಟಿಲೇಷನ್ ತುಂಬ ಇಂಪಾರ್ಟೆಂಟು. ತುಂಬ ಬಿಸಿ ಸೆಕೆ ಆದರೆ ಅವ್ರಿಗೆ ಡಿಹೈಡ್ರೇಟ್ ಆಗಿಬಿಡುತ್ತೆ. ನಮಗೆ ಸ್ವೆಟ್ ಆಗ್ತದೆ ಇಷ್ಟೊಂದು. ಹಾಗಾಗಿ ಮೇಲ್ಗಡೆ ಕವರ್ ಹಾಕೋಕ್ಕೆ ಹೋಗಬೇಡಿ. ನೀವು ಅಷ್ಟೇ, ನೈಟ್ ಏನಾದರೂ ಮಳೆ ಇಲ್ಲ ಅಂದರೆ, ಚಳಿ ಇಲ್ಲ ಅಂದರೆ ಮೇಲ್ಗಡೆ ಹಾಕಬೇಡಿ. ಮಳೆ ಚಳಿ ಇದ್ದರೆ ಮಾತ್ರ ಮೇಲ್ಗಡೆ ಅದು ಇನ್ನೊಂದು ಲೇಯರ್ ಹಾಕಿ. ಇಲ್ಲಾಂದರೆ ಇಷ್ಟು ಸಾಕು. ಆರಾಮಾಗಿ ಸೇಫ್ ಲೊಕೇಶನಲ್ಲಿ ಸೇಫ್ ಕ್ಯಾಂಪಿಂಗ್ ಮಾಡಿ. ಮಕ್ಕಳಿದ್ದಾಗ ತುಂಬ ಕೇರ್ಫುಲ್ಲಾಗಿರಬೇಕು. ಆಕ್ಸಿಜನ್ನು ಮತ್ತು ವೆಂಟಿಲೇಷನು ತುಂಬ ಇಂಪಾರ್ಟೆಂಟ್. ಕುಡಿದ್ರಾ? ಸೊ ಇವಾಗ ಒಂದು ಡ್ರೋನ್ ಶಾಟ್ ತೊಗೊಳ್ತೀವಿ ನಾವು ಕ್ಯಾಂಪಿಂಗ್ ಮಾಡಿರೋ ಲೊಕೇಶನಿಂದ. ಡ್ರೋನ್ ಶಾಟ್ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅನಿಸುತ್ತೆ. ಅಲ್ಲೇ ಇರಿ, ಗಲಾಟೆ ಮಾಡಬಾರ್ದು. ಸ್ವಿಮ್ಮಿಂಗ್ ಪೂಲ್ ಆಮೇಲೆ, ಈಗ ಡ್ರೋನ್ ಫ್ಲೈ ಮಾಡಿಬಿಟ್ಟು, ಓಕೆನಾ? ಡ್ರೋನ್ ಫ್ಲೈ ಮಾಡಿಬಿಟ್ಟು ಆಮೇಲೆ ನೀರಲ್ಲಿ ಆಟಾಡೋಣ. ನೀರಲ್ಲಿ ಆಟಾಡಿ ಮನೆಗೆ ಬಂದು ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಹೋಗೋಣ. ಓಕೆ, ಹೇಳಿ. ಎಸ್ ಪಪ್ಪ. ಎಸ್ ಮಾಮಾ. ಹೋಗೋಣ. ಓಕೆ, ಇವಾಗ ನಮ್ಮ ಡ್ರೋನ್ ರೆಡಿ ಇದೆ. ಮಮ್ಮ ಹಾಯ್ ಹೇಳಿ ಡ್ರೋನ್ಗೆ. ಹಾಯ್ ಹೇಳ. ಇವನ ಹಾಯ್ ಹೇಳ. ಹಾಯ್ ಹಾಯ್. ಇವಾಗ ನಾವು ಡ್ರೋನ್ನ ಫ್ಲೈ, ಅಯ್ಯೋ ರೆಕಾರ್ಡೇ ಮಾಡಿಲ್ಲ. ಹಾಯ್ ಹೇಳ. ಹಾಯ್ ನೀನೆಲ್ಲ ಹಾಯ್ ಹೇಳ. ಓಕೆ, ಹಾಯ್ ಡ್ರೋನ್. ಸೊ ಬನ್ನಿ ಇವಾಗ ಡ್ರೋನ್ನ ಫ್ಲೈ ಮಾಡೋಣಂತೆ. ನೀವಿಲ್ಲೇ ಕೂತ್ಕೊಳ್ಳಿ. ಓಕೆ, ವೇಟ್. ನೀನು ಚಿಕ್ಕವಳು, ಇನ್ನೂ ಚಿಕ್ಕ ಮಗಳು ನೀನು. ಇರೋ.
ವೇಟ್ ಓಕೆ. ಡ್ರೋನ್ಗೆ ಬಾಯ್ ಮಾಡಿ. ಬಾಯ್ ಡ್ರೋನ್. ಬಾಯ್ ಬಾಯ್. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಡ್ರೋನಲ್ಲಿ ನಿಮಗೆ ವ್ಯೂ ತೋರಿಸ್ತೀವಿ. ಹೋಗೋಣ ಡ್ರೋನಲ್ಲಿ. ವಾವ್, Come, John. Kiss me. ಹೈಫೈ ಕೊಡು. ವಿ ಮೇಡ್ ಇಟ್. ಹೈಫೈ ಪಪ್ಪಲ್ ಹೈಫೈ. ಡ್ರೋನ್ ಹಿಡ್ಕೋಬಾರ್ದು, ಹಬ್ಬ ಆಗುತ್ತೆ. ಓಕೆ, ನಾವು ಈಗ ಡ್ರೋನ್ ಲ್ಯಾಂಡ್ ಮಾಡೋಣ. ಫೈನಲ್ ಆಗಿ ನಮ್ಮ ಒಂದು ಈ ವಿಡಿಯೋ ಮುಗೀತಾ ಇದೆ. ಸೊ ನಿಮಗೂ ಒಂದು ಐಡಿಯಾ ಬಂದಿರುತ್ತೆ, ನೀವು ನಿಮ್ಮ ಮಕ್ಕಳ ಜೊತೆ ಕ್ಯಾಂಪಿಂಗ್ ಮಾಡಬೇಕಾದ್ರೆ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕಂತ. ಸೊ ಮೇನ್ ಥಿಂಗ್ ಏನಂದರೆ ಕೈಗೆಲ್ಲ ನೀವು ಅದು ಮಸ್ಕಿಟೋ ಬೈಟ್ ಕ್ರೀಮ್ ಬರುತ್ತೆ, ಸೊಳ್ಳೆಗಳಾಗಲಿ ಹುಳಗಳು ಕಚ್ಚದಿರೋ ಥರ ಈ ಮಾಮಾರ್ಥದ್ದು ಮತ್ತು ಸುಮಾರು ಕಂಪ್ನಿದು ಬರುತ್ತೆ, ಓಡೋಮೋಸ್, ಅದೆಲ್ಲ ನೀವು ತಿಕ್ಬಿಟ್ರೆ ಒಳ್ಳೆಯದು ಕೈಗೆ ಕಾಲಿಗೆ ಎಲ್ಲದಕ್ಕೂ. ಸೊ ಇವ್ರಿಗೆ ಆಲ್ರೆಡಿ ನಾವು ತಿಕ್ಕಿದ್ದೀವಿ. ಸೊ ನಾವು ಅಪ್ಲೈ ಮಾಡಿಕೊಂಡ್ರೆ ಒಳ್ಳೆಯದು. ಸಣ್ಣ ಪುಟ್ಟ ಹುಳ ಹಪ್ಪಳಗಳೇನು ಕಚ್ಚಲ್ಲ. ಈ ಥರ ಏನಾದ್ರು ಹೊರಗಡೆ ಈ ಕಾಡು ಈ ಥರ ಪ್ಲೇಸಲ್ಲಿ ನೀವು ಮಾಡಬೇಕಾದ್ರೆ ತುಂಬ ಯೂಸ್ ಆಗುತ್ತೆ. ಮನೇಲೇ ಆದರೆ ಪರವಾಗಿಲ್ಲ, ಬಟ್ ಮೇಕ್ ಶ್ಯೂರ್ ವೆಂಟಿಲೇಷನ್ ಇರಬೇಕು ಚೆನ್ನಾಗಿ. ಸೊ ನಾವು ಒಂದು ಟಾರ್ಪು ಒಂದು ಟೆಂಟ್ ಹಾಕ್ಕೊಂಡಿದ್ದೀವಿ, ಮಕ್ಳಿಗೆ ಜಾಸ್ತಿ ಬಿಸಿಲು ಬೀಳಬಾರ್ದು, ಇದು ಮಾಡಬಾರ್ದು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಏನಾಯ್ತಪ್ಪ, ಹುಲ್ಲು. ಸೊ ಇಲ್ಲಾಂದರೆ ಸ್ವಲ್ಪ ಹುಳ ಪಳ ಕಚ್ಚೋದು ಸೊಳ್ಳೆ ಕಚ್ಚೋದು ಹಾಗೆಲ್ಲ ಆಗುತ್ತೆ. ಫಸ್ಟ್ ಅವ್ರಿಗೆ ಟ್ರೈನ್ ಮಾಡಿ ಅವ್ರಿಗೆ ಕ್ಯಾಂಪಿಂಗ್ ಅಂದರೆ ಏನೊಂದು ರಫ್ ಐಡಿಯಾ ಇರಲಿ, ಕೀಳ್ಬಾರ್ದು. ಕೂಚು ಮಕ್ಕಳಿಗೆ ಒಂದು ಐಡಿಯಾ ಇದ್ದರೆ ಚೆನ್ನಾಗಿರುತ್ತೆ. ಕ್ಯಾಂಪಿಂಗು ಅಪ್ಪ ಅಮ್ಮ ನಾವು ಕರ್ಕೊಂಡು ಹೋಗ್ತೀವಲ್ಲ ಹೊರಗಡೆಗೆ, ಸೊ ಅವಾಗ ಕ್ಯಾಂಪಿಂಗ್ ಅಂದರೆ ಏನು, ನಾವಲ್ಲಿ ಏನು ಮಾಡ್ತೀವಿ ಅನ್ನೋದೊಂದು ರಫ್ ಐಡಿಯಾ ಇದ್ದರೆ, ಅಂದರೆ ಅವರು SOS ಕೊಡಬೇಕು ನಮಗೆ. ಏನೋ ಕಚ್ಚಿದರೆ ನಮ್ಗೆ ಕಚ್ಚಿತು ಅಂತ ಹೇಳಬೇಕು. ಆಮೇಲೆ ಸೊ ಮಕ್ಳಿಗೆ ಏನಾದರೂ ಕಚ್ಚಿತು ಅಂದಾಗ ಅವ್ರು ನಮ್ಗೆ ಹೇಳಬೇಕು, ಏನೋ ಹುಳ ಕಚ್ಚಿತು ಅಥವಾ ಸೊಳ್ಳೆ ಕಚ್ಚಿತು ಏನಾದರೂ ಒಂದು ಹೇಳಬೇಕು. ಆಮೇಲೆ ನಾವು ಅವ್ರಿಗೆ ಹೇಳ್ಕೊಡ್ಬೇಕು, ಕಿರ್ಚ್ಕೋಬೇಕು, ನಾಯಿ ಬಂದರೆ ಹೆಲ್ಪ್ ಮೀ ಅನ್ನಬೇಕು. ಈ ಥರದ್ದೆಲ್ಲ ಚಿಕ್ಕ ಸಣ್ಣ ಪುಟ್ಟ ಎಲ್ಲ ಹೇಳ್ಕೊಟ್ರೆ ಅವ್ರದ್ದೆಲ್ಲ ಪ್ರಿಪೇರ್ ಆದರೆ ಮನೇಲಿ, ಆವಾಗ ನಾವು ಇಬ್ಬರೇ ಇವಾಗ ಹಸ್ಬೆಂಡ್ ವೈಫ್ ಕ್ಯಾಂಪಿಂಗ್ ಮಾಡ್ತಾರೆ ಅಂದರೂ ಸಹ ಪೇರೆಂಟ್ಸ್ ನೀವು ಕ್ಯಾಮ್ರಾದಲ್ಲಿ ಅವ್ರನ್ನ ಆ್ಯಡ್ ಮಾಡಲಿಲ್ಲ ಅಂತ ಪರವಾಗಿಲ್ಲ, ಯಾಕಂದರೆ ತುಂಬ ಸಂಕೋಚ ಪಟ್ಕೋತಾರೆ, ವೀಡಿಯೋದಲ್ಲೆಲ್ಲ ಬರೋಲ್ಲ. ಹಾಗಾಗಿ ನಾವು ಮಾಡಬೇಕಾದ್ರೆ ಒಬ್ಬರು ಸೂಪರ್ವೈಸ್ ಮಾಡ್ತಾ ಇರಬೇಕು, ನೋಡ್ಕೋತಾ ಇರಬೇಕು. ಆ ರೀತಿ ಎಲ್ಲ ಫೆಸಿಲಿಟಿ ನಾವು ಹಾಗೆ ಮಾಡೋದು. ಏನಾದ್ರು ಮಗು ಕರ್ಕೊಂಡು ಕ್ಯಾಂಪಿಂಗ್ ನೀವು ಲಾಸ್ಟಲ್ಲಿ ನೋಡಿರ್ಬೋದು, ನಾನು ಮತ್ತು ನಮ್ಮ ತಾಯಿ ಮತ್ತು ವೈಫು ಮತ್ತು 4 ಜನ ಕ್ಯಾಂಪಿಂಗ್ ಮಾಡಿದಾಗ ನಮ್ಮ ಅಮ್ಮಂದು ಮೇಜಾರಿಟಿ ಕೆಲಸ ಹಿಮ ಅಡುಗೆ ಬಿಡಬೇಕಾದ್ರೆ ನಮ್ಮ ಅಮ್ಮ ನೋಡ್ಕೋತಾ ಇದ್ರು, ನಮ್ಮ ಅಮ್ಮ ಅಡುಗೆ ಮಾಡಬೇಕಾದ್ರೆ ಹಿಮ ನೋಡ್ಕೋತಾ ಇದ್ಲು, ಅವರಿಬ್ಬರು ಬ್ಯುಸಿ ಆಗಿದ್ದಾಗ ನಾನು ನೋಡ್ಕೋತಾ ಇದ್ದೆ. ಸೊ ಈ ರೀತಿ ಎಲ್ಲ ಸೇಫ್ಟಿ ಕನ್ಸರ್ನ್ನ ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಫ್ಯಾಮಿಲಿ ಕ್ಯಾಂಪಿಂಗ್ ವಿತ್ ಕಿಡ್ಸ್ ಕೂಡ ಮಾಡ್ಬೋದು. ಒಂದು 3 ವರ್ಷ 2.5 ಅಂದರೆ ಮಾತಾಡ್ತಾಳಲ್ಲ ನನ್ನ ಮಗಳು, ಅಷ್ಟಿದ್ರೆ ಅಟ್ಲೀಸ್ಟ್ ಅವ್ರು ಹೇಳೋಂಗೆ ಆಗ್ತಾರೆ. ಏನಾದರೂ ಕಚ್ಚಿದ್ರೆ ಮಾಡಿದ್ರೆ ಆ ರೀತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಅದು ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಸೊ ಹಾಗಾಗಿ ಕೆಲವ್ರು ಗೊತ್ತು ಕಮೆಂಟ್ಸ್ ಬರುತ್ತೆ, ಇದೇನು ಕ್ಯಾಂಪಿಂಗ್ ತೋರಿಸ್ತೀಯ ಹಂಗೆ ಹಿಂಗೆ ಅಂತೆಲ್ಲ. ಇದು ಜಸ್ಟ್ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಒಂದು ನಾರ್ಮಲ್ ಎಜುಕೇಷ್ನಲ್ ಥರ ಗೊತ್ತಾಗಲಿ ಹೇಗೆ ಮಾಡ್ಬೋದು ಅಂತೇಳ್ಬಿಟ್ಟು. ತುಂಬ ಜನ ಕೇಳಿದ್ರು, ನಾವು ಕ್ಯಾಂಪಿಂಗ್ ಬರ್ತೀವಿ, ಮಕ್ಳಿಟ್ಕೊಂಡು ಕ್ಯಾಂಪಿಂಗ್ ಮಾಡ್ಬೋದಾ, ಕಷ್ಟ ಆಗಲ್ವಾ ಅಂತೆಲ್ಲ. ಸೊ ಈ ರೀತಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡಿದ್ರೆ ಆರಾಮಾಗಿ ಅದನ್ನೊಂದು ಏನು ಕಲ್ಚರ್ ಇದೆಯಲ್ಲ ಅದನ್ನು ಎಂಜಾಯ್ ಮಾಡೋಕ್ಕೆ. ಟ್ರಕ್ಕಿಂಗು ಕೂಡ ಒಂದು ಕಲ್ಚರು, ಬೈಕ್ ರೈಡು, ಸೈಕ್ಲಿಂಗು, ಲಾಂಗ್ ಡ್ರೈವು, ಇದು ಥರ ಒಂದು ಕ್ಯಾಂಪಿಂಗು ಚೆನ್ನಾಗಿರುತ್ತೆ. ಸೇಫಾಗಿ ಮಾಡಿದ್ರೆ ಒಳ್ಳೆಯದು. ಮಕ್ಕಳಿದ್ದಾಗೆಲ್ಲ ಡ್ರಿಂಕ್ಸು ಬೂಸ್ ಮಾಡಬೇಡಿ. ಬೇರೆ ಟೈಮಲ್ಲಿ ಬೇಕಾದ್ರೆ ಲಿಮಿಟೆಡ್, ಅಂದರೆ ಹೆವಿಯಾಗೆಲ್ಲ ಕುಡಿಯೋಕ್ಕೆ ಹೋಗಬಾರ್ದು. 1 ಪೆಗ್ 2 ಪೆಗ್ ಅಷ್ಟೇ. ಎಂಥ ಎಮರ್ಜೆನ್ಸಿಯಲ್ಲೂ ನಮ್ಮ ಕಾನ್ಷಿಯಸಲ್ಲಿ ನಾವು ಇರಬೇಕು, ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡೋ ರೀತಿಯಲ್ಲಿ ಇರಬೇಕು. ಆವಾಗ ಮಾತ್ರ ನೀವು ಮಾಡ್ಬೋದು. ಬೇರೆ ಟೈಮಲ್ಲಿ ನಾನು ಬಿಗ್ ನೋ ಫಾರ್ ಬೂಸ್. ಅದು ಬಿಟ್ಟರೆ ಫೈನ್.
ಅಬ್ಬಾ ಸುಸ್ತಾಗೋಯ್ತು. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.